Good morning to all. Dear students, 3-dimensional geometry ನಲ್ಲಿ 2 ಯೂನಿಟ್ ಇದೆ. ಅದು ಲೈನ್ ಮತ್ತೆ ಪ್ಲೇನ್ ಅಂತ ಆಲ್ರೆಡಿ ಕಲಿತಾ ಇದೀವಿ. ಲೈನ್ ಅಲ್ಲಿ ಈಕ್ವೇಷನ್ ಆಫ್ ಲೈನ್ ಇನ್ ಸ್ಪೇಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ 2 ಡೆರಿವೇಶನ್, ದಟ್ ಈಸ್ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್, ಅಂಡ್ ಸೆಕೆಂಡ್ ಡೆರಿವೇಶನ್ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ 2 ಗಿವನ್ ಪಾಯಿಂಟ್ಸ್. ಮತ್ತೆ ಅದ್ರ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ಕಲ್ತಿದ್ವಿ. ಅದು 2 ಡೆರಿವೇಶನ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಆಂಗಲ್ ಬಿಟ್ವೀನ್ 2 ಲೈನ್ಸ್ ಅಂಡ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್, ಅದರ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಇದುವರೆಗೂ ಹೇಳಿದ್ರಲ್ಲಿ ಆ 2 ಡೆರಿವೇಶನ್ ತುಂಬಾ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಕೇಳ್ತಕ್ಕಂಥದ್ದು. ಅದ್ರ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ 2 ಮಾರ್ಕ್. ಆಂಗಲ್ ಬಿಟ್ವೀನ್ ಲೈನ್ಸ್ ಅಲ್ಲಿ 2 ಮಾರ್ಕ್ ಪ್ರಾಬ್ಲಮ್ ಇರಬಹುದು. ಇನ್ನು ಸ್ಕ್ಯೂ ಲೈನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್ ಅಲ್ಲಿ 3 ಮಾರ್ಕ್ ಕೇಳ್ತಕ್ಕಂಥದ್ದು. ಅದು ಆಲ್ರೆಡಿ ಆ 3 ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನು 4ನೇ ವಿಡಿಯೋದಲ್ಲಿ ಪ್ಲೇನ್, ಈಕ್ವೇಷನ್ ಆಫ್ ಪ್ಲೇನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ 2 ಡೆರಿವೇಶನ್. ಒಂದು ಈಕ್ವೇಷನ್ ಆಫ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್, ಈಕ್ವೇಷನ್ ಆಫ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್, ಅದು 5 ಮಾರ್ಕ್ಸ್ಗೆ. ಅದರ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ ಕಲ್ತಿದ್ವಿ. ಇನ್ನು ಸೆಕೆಂಡ್ ಡೆರಿವೇಶನ್ ಈಕ್ವೇಷನ್ ಆಫ್ ಎ ಪ್ಲೇನ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ ಅಂಡ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್ ಅಂತ ಹೇಳಿ ಅದರ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ ಕಲಿದ್ವಿ. ಅದೆರಡು ಡೆರಿವೇಶನ್ ತುಂಬಾ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಡೆರಿವೇಶನ್ ಡಿರೈವ್ ದ ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಅಂತೇಳಿ. ಸಾಮಾನ್ಯವಾಗಿ ಇದುವರೆಗೂ ಎಕ್ಸಾಮಿನೇಷನ್ ಕೇಳಿಲ್ಲ, ಬಟ್ ಕೇಳಿದ್ರೆ 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಬಟ್ ಗೊತ್ತಿರಲಿ, ಇದರ ಮೇಲೆ ಪ್ರಾಬ್ಲಮ್ ಕೇಳಬಹುದು. ಇದು ತುಂಬಾ ಈಸಿ ಇರ್ತಕ್ಕಂಥದ್ದು. ನೋಡಿ, ಡಿರೈವ್ ದ ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್. 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಹೇಳಿದ್ದಾರೆ. ಸೊ ಪಾಯಿಂಟ್ ಎ ಆಫ್ x1 y1, a of x1 y1 z1 and b of x2 y2 z2 and c of x3 y3 z3. 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಅಂತೇಳಿ. Let a of x1 y1 z1 b of x2 y2 z2 and c of x3 y3 z3 be 3 non-collinear points. Be 3 non-collinear points with position vectors vector A, vector B, vector C respectively. With position vectors vector A, vector B, vector C respectively. ತುಂಬಾ ಈಸಿ ಇರ್ತಕ್ಕಂಥ ಡೆರಿವೇಶನ್. ನಾರ್ಮಲಿ ಇದುವರೆಗೂ ಕೇಳಿದ್ರೆ 5 ಮಾರ್ಕ್ಸ್ ಕೇಳೋ ಚಾನ್ಸ್ ಇರುತ್ತೆ. ತುಂಬಾ ಸಿಂಪಲ್ ಆಗಿದೆ. ನೋಡ್ಕೊಳ್ಳಿ, ಒಂದು ಕಾನ್ಸೆಪ್ಟ್ ತಿಳ್ಕೊಂಡು ಆಯ್ತು. ದಟ್ ಈಸ್ ಏನಾಯ್ತು, ಪೊಸಿಷನ್ ವೆಕ್ಟರ್ ಆಫ್ ಎ ಇಸ್ ಎ, ದಟ್ ಇಸ್ OA equal to A vector. Position vector of B is B vector. Position vector of C is C vector. ನಿಮಗೆ ಗೊತ್ತಿರಲಿ, A ವೆಕ್ಟರ್ A ಪಾಯಿಂಟ್ ಇಲ್ಲಿ A of x1 y1 z1, B of x2 y2 z2, C of x3 y3 z3, B3 non-collinear points with position vectors vector A, vector B, vector. Position vectors to origin ಇಂದ ತಗೋಬೇಕು. ಡೈರೆಕ್ಷನ್ 3 ಆಕ್ಸಿಸ್ ತಗೊಂಡು origin ಇಂದ OA is A, OB is B, OC is C vector. And P of x, y, z be any point on the plane. X, y, z. Let P of x, y, z be
derivation ಈ sentence common with position vector r that is OP is equal to r vector. ನಾವೇನು ಲೈನ್ ಅಲ್ಲಿ ಡೆರಿವೇಶನ್ ಮಾಡಿದ್ವಿ, ಪ್ಲೇನ್ ಅಲ್ಲಿ ಡೆರಿವೇಶನ್ ಮಾಡಿದ್ವಿ, ಪ್ರತಿಯೊಂದು ಡೆರಿವೇಶನ್ ಈ ಪಾಯಿಂಟ್ ಅನ್ನು ಕಾಮನ್ ತಗೊಳ್ತಾ ಇದ್ವಿ. ಲೆಟ್ ಪಿ ಆಫ್ ಎಕ್ಸ್ ವೈ ಝೆಡ್ ಬಿ ಎನಿ ಪಾಯಿಂಟ್, ದಟ್ ಇಸ್ ಆರ್ಬಿಟ್ರರಿ ಪಾಯಿಂಟ್, ಬಿ ಎನಿ ಪಾಯಿಂಟ್ ಆಫ್ ದ ಪ್ಲೇನ್ ವಿತ್ ಪೊಸಿಷನ್ ವೆಕ್ಟರ್ ಆರ್ ದಟ್ ಈಸ್ OP is equal to r. ಪ್ಲೇನ್ ಆದ್ರೆ ಪ್ಲೇನ್ ತಗೊಂಡು, ಲೈನ್ ಅಂದ್ರೆ ಲೈನ್ ತಗೊಂಡು ಅಷ್ಟೇ, ಬೇರೆ ಏನಿಲ್ಲ. ಸೊ ಈಗೇನಾಗುತ್ತೆ, ಪೊಸಿಷನ್ ಎಲ್ಲೋ ಆರ್ಬಿನ್ ಇತ್ತು ಅಂದ್ರೆ OA is A ವೆಕ್ಟರ್ ಕೊಟ್ಟಿದಲ್ಲಿ A ವೆಕ್ಟರ್, OB is B ವೆಕ್ಟರ್, OC is C ವೆಕ್ಟರ್ ಅಂಡ್ OP is R ವೆಕ್ಟರ್. ನೀವೇನಾಗಿದೆ ಇಲ್ಲಿ ನೋಡಿ, AP ವೆಕ್ಟರ್, AB ವೆಕ್ಟರ್, AC ಆರ್ ಕೋಪ್ಲೇನಾರ್. ವೆಕ್ಟರ್ ಟಾಪಿಕ್ ಅಲ್ಲಿ ಕಲ್ತಿದ್ವಿ. ಕೋಪ್ಲೇನಾರ್ ಅಂದ್ರೆ AP ವೆಕ್ಟರ್ ಡಾಟ್ AB ಕ್ರಾಸ್ AC ಅಂತ ತಗೋಬಹುದು, ಆರ್ ಬಾಕ್ಸ್ ಆಫ್ AP ವೆಕ್ಟರ್ AB vector AC vector is equal to 0. The points, therefore, the vectors AP, AB, AC are coplanar. 3 vectors coplanar ಅಂತ ಹೇಳಿ ವೆಕ್ಟರ್ ಟಾಪಿಕ್ ಅಲ್ಲಿ ಕಲ್ತಿದ್ವಿ. ಕೋಪ್ಲಾನಾರ್ ಕಂಡೀಷನ್ ಏನು? That is box of AP, AB, AC is equal to 0. ಅಥವಾ AP dot AB cross AC is equal to 0 ಅಂತಲೂ ಬರೀಬಹುದು. ಬಾಕ್ಸ್ ಆಫ್ AP, AB, AC is equal to 0. ಬಾಕ್ಸ್ ಆಫ್ AP, AC is equal to 0. Okay, ನೋಡಿ, since the vectors AP, AB, AC are coplanar. So ಇದು ನಿಮಗೆ ಗೊತ್ತಿದೆ, AP ವೆಕ್ಟರ್ ಅನ್ನ ನಾವು ವೆಕ್ಟರ್ ಟಾಪಿಕ್ ಅಲ್ಲಿ ಕಲ್ತಿದ್ವಿ. AP ವೆಕ್ಟರ್ ಇಸ್ ನಥಿಂಗ್ ಬಟ್ ಪೊಸಿಷನ್ ವೆಕ್ಟರ್ ಆಫ್ P minus ಪೊಸಿಷನ್ ವೆಕ್ಟರ್ ಆಫ್ A, that is OP ವೆಕ್ಟರ್ minus OA ವೆಕ್ಟರ್, ಪೊಸಿಷನ್ ವೆಕ್ಟರ್ ಆಫ್ AB is AB vector is position vector of B minus position vector of A, OB vector minus OA vector, AC vector is OC vector minus OA vector is equal to 0. That is OP vector is R vector minus A vector, OB vector is B vector minus OA vector is A vector, OC vector is C vector minus A vector is equal to 0. This is the vector equation of the plane passing through 3 non-collinear points. Vector equation. ತುಂಬಾನೇ ಸಿಂಪಲ್ ಇದು. ಡಯಾಗ್ರಾಮ್ ಸಿಂಪಲ್ ಆಗಿ ಬರ್ತದೆ. A, B, C ನಾನ್ ಕೊಲಿನಿಯರ್ ಪಾಯಿಂಟ್ಸ್ ನೋಡಿ. ಕೊಲಿನಿಯರ್ ತಗೊಂಡ್ರೆ ಏನಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈ ಕೊಲಿನಿಯರ್ ತಗೊಂಡಿದ್ವಿ ಅಂತಂದ್ರೆ ನೋಡಿ, ಇಲ್ಲೇನಾಗಿದೆ, ಇಲ್ಲೊಂದು ಪಾಯಿಂಟ್ A B C ಒಂದೇ ಲೈನ್ ಅಲ್ಲಿ ಇರೋದು ತಗೊಂಡ್ರೆ ಇದೆಲ್ಲ ಪ್ಲೇನ್ ಆಗ್ತಾವೆ. ಇದೆಲ್ಲ ಪ್ಲೇನ್, ನಂಬರ್ ಆಫ್ ಪ್ಲೇನ್ಸ್, ಇನ್ಫೈನೈಟ್ ನಂಬರ್ ಆಫ್ ಪ್ಲೇನ್ಸ್ ಬರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗಿದೆ, ಇಲ್ಲಿ ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಅಂತ ತಗೋಬೇಕಾಗಿದೆ. ನಾವು P of x, y, z be any point on the plane, then AP vector, AB vector, AC vector are coplanar. Coplanar condition is simple. ABC non collinear points. P1 point ತಗೊಳ್ತಾ ಇದ್ರೆ AP, AB, AC are coplanar. That is box of AP, AB, AC is equal to 0. ಇದು ಸಿಂಪಲ್. ನೀವು ಪ್ರೀವಿಯಸ್ ನಾಲೆಜ್ ಉಪಯೋಗಿಸ್ಕೊಂಡು ಇದು ಸಿಂಪಲ್ ಮಾಡಿ ಇಷ್ಟೇ ಡಯಾಗ್ರಾಮ್ ಹಾಕೊಟ್ರೆ ಇದೊಂದು ಸೆಂಟೆನ್ಸ್ ಬರ್ಬಿಟ್ರೆ, ಈ ಡಯಾಗ್ರಾಮ್ ಪ್ರಕಾರ ಇದು 3 ಸೆಂಟೆನ್ಸ್ ಬಂದಿದೆ. ಇದು ವೆಕ್ಟರ್ ಈಕ್ವೇಶನ್, ವೆಕ್ಟರ್ ಫಾರ್ಮ್. ಇದು ಕಾರ್ಟಿಷಿಯನ್ ಫಾರ್ಮ್. ಕಾರ್ಟಿಷಿಯನ್ ಫಾರ್ಮ್ ಏನು? ನಾವು ಯಾವುದೇ ಈಕ್ವೇಶನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ, ಕಾರ್ಟಿಷಿಯನ್ ಫಾರ್ಮ್ ಮಾಡ್ಬೇಕಾದ್ರೆ ವೆಕ್ಟರ್ ಫಾರ್ಮ್ ಮಾಡ್ಕೊಂಡೇ ಮಾಡ್ತಾ ಇದ್ವಿ. ಫ್ರಮ್ ವೆಕ್ಟರ್ ಈಕ್ವೇಶನ್ ಆರ್ ಫ್ರಮ್ ವೆಕ್ಟರ್ ಫಾರ್ಮ್, ಬಾಕ್ಸ್ ಆಫ್ vector r minus a, vector b minus a, vector c minus a is equal to 0.
ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ, ಇದು ಥರ್ಡ್ ರೋ. ಸೊ ವಾಟ್ ಈಸ್ ವೆಕ್ಟರ್ ಆರ್? ವೆಕ್ಟರ್ ಆರ್ ಅಂತ ಗೊತ್ತಿದೆ ನಮಗೆ. ವೆಕ್ಟರ್ ಆರ್ ಇಸ್ ಈಕ್ವಲ್ ಟು xi, yj, zk, nothing but x, y, z. And vector a, x1i plus y1j plus z1k, simple ಆಗಿ x1, y1, z1. Vector b is equal to vector b, position vector of b, x2i plus y2j plus z2k. ಅದನ್ನ ಸಿಂಪಲ್ ಆಗಿ ಬರ್ತೀವಿ, x2, y2, z2. And vector c is equal to position vector of c is x3i plus y3j plus z3k, simple ಆಗಿ that is x3, y3, z. ಒಂದೇ ಲೈನ್ ಅಲ್ಲಿ ಬರೋದು. ದಿಸ್ ಇಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್ ಫಾರ್ಮ್. ಇಟ್ ಇಸ್ ಫಸ್ಟ್ ರೋ, ಇಟ್ ಇಸ್ ಸೆಕೆಂಡ್ ರೋ, ಇಟ್ ಇಸ್ ಥರ್ಡ್ ರೋ. ಡಿಟರ್ಮಿನೆಂಟ್ ಆಫ್ r minus a xi plus yj plus zk minus x1i plus y1j plus z1k ಅಂತ ಇರುತ್ತೆ. xi plus minus x1i is x minus x1i, x minus x1, comma y minus y1, comma z minus z. First x minus x1, y minus y1, z minus z1. b minus a, that is x2 minus x1, y2 minus y1, z2 minus z1. x2 minus x1, y2 minus y1, z2 minus z1. c minus a, that is third one, c minus a, x3 minus x1, y3 minus y1, z3 minus z1. Determinant of x minus x1, y minus y1, z minus z1, x2 minus x1, second row, b minus a, x2 minus x1, y2 minus y1, z2 minus z1, c minus a, last row, that is x3 minus x1, y3 minus y1, z3 minus z1 is equal to 0. It is the required equation of the plane in Cartesian form. ಬಹಳ ಸಿಂಪಲ್, ತುಂಬಾನೇ ಸಿಂಪಲ್. ಕೇಳಿದ್ರು ಈಸಿಯಾಗಿ ಬರೀಬಹುದು, ಏನಷ್ಟು ಕಷ್ಟ ಆಗೋದಿಲ್ಲ. ನೀವೇನ್ ಮಾಡ್ತಿದ್ರಿ, ಎ ಬಿ ಸಿ ಪಾಯಿಂಟ್ಸ್ ಅನ್ನ ನಾನ್ ಕೊಲಿನಿಯರ್ ಪಾಯಿಂಟ್ಸ್ ತಗೊಳ್ತಾ ಇದ್ವಿ. a of x1 y1 z1, b of x2 y2 z2, c of x3 y3 z3, be 3 non-collinear points with position vector, vector a, vector b, vector c. That is, OA vector is a vector, OB vector is b vector, OC vector is c vector. Then you can take p of x, y, z, b any point on the plane with position vector, vector r, that is OP vector is r vector. ನಮ್ಮ ಕಂಡೀಷನ್ ಇಷ್ಟೇ ಗೊತ್ತಾಗಿರಬೇಕು. AP vector, AB vector, AC vector are coplanar. Condition is box of AP, AB, AC is equal to 0. ಇದನ್ನು ನಾವು ವೆಕ್ಟರ್ ಅಲ್ಲಿ ಕಲ್ತಿದ್ದೀವಿ. ಅಥವಾ AP dot AB plus AC is equal to 0. Both are same thing. Box of AP, AC is equal to 0 means AB is OP minus OA, AB is OB minus OA, AC is OC minus OA. ಇಲ್ಲಿ OA, OB, OC, AB ಸಬ್ಸ್ಟಿಟ್ಯೂಷನ್ ಮಾಡ್ತಾ, ದಟ್ ಇಸ್ ವೆಕ್ಟರ್ ಈಕ್ವೇಷನ್. ಅದನ್ನೇ ತಗೊಳ್ತೀವಿ ಮತ್ತಿನ್ನೊಂದು ಸಾರಿ. ಕಾರ್ಟಿಷಿಯನ್ ಬೇಕಂದ್ರೆ ಆರ್ ಎ ಬಿ ಸಿ ತಗೊಳ್ತೀವಿ. ಆರ್ ಮೈನಸ್ ಎ ಫಸ್ಟ್ ರೋ, ಬಿ ಮೈನಸ್ ಎ ಸೆಕೆಂಡ್ ರೋ, ಸಿ ಮೈನಸ್ ಎ ಥರ್ಡ್ ರೋ. ವೆರಿ ಸಿಂಪಲ್. 5 ಮಾರ್ಕ್ಸ್ಗೆ ಡೆರಿವೇಷನ್ ಕೇಳೋ ಚಾನ್ಸಸ್ ಇರುತ್ತೆ. ಕೇಳಿದ್ರೆ ಈಸಿಯಾಗಿ ಬರೀಬಹುದು. ಇದ್ರ ಮೇಲೆ ಒಂದು ಸಿಂಪಲ್ ಒಂದೇ ಒಂದು ಪ್ರಾಬ್ಲಮ್ ನೋಡೋಣ. ಬಹಳ ಸಿಂಪಲ್ ಆಗಿರುತ್ತೆ. Find the equation of plane
equation of plane passing through the points points 1 1 0 comma 1 2 1 and minus 2 2 minus 1 3 ಪಾಯಿಂಟ್ಸ್ ಕೊಟ್ಟಿದ್ದಾನೆ. ಕೊಲಿನಿಯರ್ ಇರ್ಬೋದು, ನಾನ್ ಕೊಲಿನಿಯರ್ ಇರ್ಬೋದು. ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಇಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಟು 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಫಾರ್ಮುಲಾ ಹಾಕೊಂಡು ಮಾಡೋಣ. ವೆಕ್ಟರ್ ಇಕ್ವೇಷನ್ ಕಾರ್ಟಿಷಿಯನ್ ಫಾರ್ಮ್ ಅಂತ ಏನು ಕೇಳಲ್ಲ, ನೀವು ಕಾರ್ಟಿಷಿಯನ್ ಫಾರ್ಮೇ ಮಾಡಿ ಸಾಕಾಗುತ್ತೆ. ಕೇಳಿದ್ರೆ ಇದನ್ನು ಒಂದ್ಸಾರಿ ಕೇಳಿದ್ದಾನೆ 2 or 3 ಮಾರ್ಕ್ ನೋಡಿ. Like you can take A points 1 1 0 1 2 1 C of minus 2 2 minus 1, that is x1 y1 z1 x2 y2 z2 x3 y3 z3. Equation of plane in Cartesian form, you know, Cartesian form ತಗೊಳ್ಳೋಣ. That is x minus x1 y minus y1 z minus z1 ಫಾರ್ಮುಲಾ ಇದೆ. And x2 minus x1 y2 minus y1 z2 minus z1 x3 minus x1 y3 minus y1 z3 minus z1 is equal to 0. ಫಾರ್ಮುಲಾ ಹಾಕ್ತೀವಿ, ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ಡಿಟರ್ಮಿನೆಂಟ್ ಆಫ್ x minus x1 x minus 1 y minus y1 y minus 1 z minus z1 z minus x2 minus x1 1 minus 1 y2 minus y1 2 minus 1 and z2 minus z1 1 minus 0. Next last one is x3 minus x1 minus 2 minus 1 y3 minus y1 2 minus 1 minus 1 minus 0 is equal to 0. This is nothing but determinant of x minus 1 y3 minus y minus 1 z, x minus 1 y minus 1 z. 1 minus 1 is 0, 2 minus 1 is 1 1 minus 3 1 minus 1 is equal to 0. ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ವಿ. x minus 1 ಇಂಟು ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್. x minus 1 ಇಂಟು 1 minus 1 is minus 1 minus 1 minus 1 minus 1 minus of y minus 1 into 0 0 minus of minus plus 3 plus z into 0 plus 3 is equal to 0. That is x minus 1 into minus 2, it is minus 2. Minus 2 into x is minus 2x. Minus 2 into minus 1 is minus into minus plus. 2 into 1 is 2. 3 into y. Outside minus into minus 3y. Minus into minus plus. 1 into 3 is plus 3. Plus 3z is equal to 0. Therefore it is minus 2x minus 3y plus 3z plus 5 is equal to 0. Or you can write it as sign change ಮಾಡ್ತಾ ಇದ್ದೀವಿ. 2x plus 3y minus 3z minus 5. These are equation of plane passing through 3 non-collinear points. ಬಹಳ ಸಿಂಪಲ್. ಒಂದು ಪ್ರಾಬ್ಲಮ್ ನೀಟಾಗಿ ಕಲ್ತ್ರೆ ಆಯ್ತು. ಸಪೋಸ್ ಏನಾದರೂ ಈ ಪಾಯಿಂಟ್ಸ್ ಕೊಟ್ಟಿರೋದ್ರಲ್ಲಿ ಡಿಟರ್ಮಿನೆಂಟ್ ವ್ಯಾಲ್ಯೂ 0 is equal to 0 ಬಂದ್ರೆ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಬದಲಾಯಿತು. ಫೈಂಡ್ ದಿ ಈಕ್ವೇಷನ್ ಆಫ್ ಪ್ಲೇನ್ ಅಂತ ಹೇಳ್ತಾನೆ. therefore 3 ಪಾಯಿಂಟ್ಸ್ ಆರ್ ಕೊಲಿನಿಯರ್. therefore ನಂಬರ್ ಆಫ್ ಪ್ಲೇನ್ಸ್ ಆರ್ ಇನ್ಫೈನೈಟ್ ಅಂತ ಬರೀ. ಇನ್ಫೈನೈಟ್ಲಿ ಮೆನಿ ಪ್ಲೇನ್ಸ್ ಎಕ್ಸಿಸ್ಟ್ ಅಂತ ಬರೀಬೇಕಾಗುತ್ತೆ. ಸೊ ಇಷ್ಟು ಸಿಂಪಲ್ ಆಗಿ ಗೊತ್ತಿರು ಸಾಕು.
3 ಪಾಯಿಂಟ್ಸ್ ಕೊಟ್ಟಾಗ ಈಕ್ವೇಷನ್ ಪ್ಲೇನ್ ಮಾಡ್ತಕ್ಕಂಥದ್ದು ಡೆರಿವೇಶನ್ ಮತ್ತೆ ಅದ್ರ ಮೇಲೆ ಪ್ರಾಬ್ಲಮ್. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಒನ್. ಓಕೆ ನೋಡಿ, ನೆಕ್ಸ್ಟ್ ಯೂನಿಟ್ ಪ್ಲೇನ್ ಅಲ್ಲಿ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ದ ಈಕ್ವೇಷನ್ ಆಫ್ ಎ ಪ್ಲೇನ್ ಅಂತ. ಇಲ್ಲಿ ನಾವು ಡಿರೈವ್ ದ ಈಕ್ವೇಷನ್ ಆಫ್ ಪ್ಲೇನ್ ಇನ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಕೊಡಬಹುದು. ಬಟ್ ಇದುವರೆಗೂ ಕೇಳಿಲ್ಲ, ಗೊತ್ತಿರಲಿ, ಸಿಂಪಲ್ ಆಗಿ ಹೇಳ್ತೀನಿ. ಇದ್ರ ಮೇಲೆ ಪ್ರಾಬ್ಲಮ್ ಕೇಳಿದರೆ ಇದು ಕಲ್ತ್ಕೊಂಡು ಪ್ರಾಬ್ಲಮ್ ಕಲಿಯೋಣ. ಇಂಟರ್ಸೆಪ್ಟ್ ಫಾರ್ಮ್ ಆಫ್ ದ ಈಕ್ವೇಷನ್ ಆಫ್ ಪ್ಲೇನ್. ಲೆಟ್ ದ ಈಕ್ವೇಷನ್ ಆಫ್ ದ ಪ್ಲೇನ್ be ax plus by plus zz plus d is equal to 0, where d constant not equal to 0. ನೋಡಿ, ನಮಗೆ ಗೊತ್ತಿದೆ x axis, y axis, z axis. ಪ್ಲೇನ್ ಆಗಿ ನಮ್ಮ ಪ್ಲೇನ್ x axis ಕಟ್ ಮಾಡ್ತಾ ಇದೆ at the point A, y axis ಅನ್ನು ಕಟ್ ಮಾಡ್ತಾ ಇದೆ at the point B, z axis ಅನ್ನು ಕಟ್ ಮಾಡ್ತಾ ಇದೆ at the point C. ಅಂಡ್ ಇಂಟರ್ಸೆಪ್ಟ್ ಏನು, ಈ ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ ಆರಿಜಿನ್ ಇಂದ ಇಲ್ಲಿ ಕಟ್ ಮಾಡಿರೋ ಪಾಯಿಂಟ್ OA ಡಿಸ್ಟೆನ್ಸ್ A ಇದೆ, B ಇದೆ, ಇಲ್ಲಿ C ಇದೆ. ದಿಸ್ ಇಸ್ ದ ಈಕ್ವೇಷನ್ ಆಫ್ ದ ಪ್ಲೇನ್. Let the plane cuts the x, y and z axis. Let the plane, equation number 1 and there. Let the plane 1 cuts the x, y, z axis ಅಂತ ಬರುತ್ತೆ. plural one, axis. At the points A, B and C, and at distances small letter A, small letter B, small letter C from origin. That is OA is equal to A, OB is equal to B, OC is equal to C. ಈ ಡಿಸ್ಟೆನ್ಸ್ ಎ ಇದೆ ಅಂತಂದ್ರೆ ನಮ್ಮ ಪ್ಲೇನ್ ಕಟ್ಸಿದ ಎಕ್ಸೈಸ್ ಅಟ್ ಪಾಯಿಂಟ್ ಬಿ ಅಲ್ಲಿ ಎ ಕೋಆರ್ಡಿನೇಟ್ಸ್ ಏನಾಗುತ್ತೆ, A, 0, 0, y ಆಕ್ಸಿಸ್ y ಕೋಆರ್ಡಿನೇಟ್ 0, z ಕೋಆರ್ಡಿನೇಟ್ 0. y ಆಕ್ಸಿಸ್ ನಲ್ಲಿ ಬಿ ಪಾಯಿಂಟ್ ಅಲ್ಲಿ ಕಟ್ ಆಗಿದೆ ಅಟ್ ಡಿಸ್ಟೆನ್ಸ್ ಬಿ ಅಂದ್ರೆ ಕೋಆರ್ಡಿನೇಟ್ಸ್ ಆಫ್ ಬಿ ಆರ್ 0, B, 0. ಸಿಮಿಲರ್ಲಿ ಕೋಆರ್ಡಿನೇಟ್ಸ್ ಆಫ್ ಸಿ ಆರ್ 0, 0, C. Therefore, equation number 1 passing through A of A 0, 0. ಫಸ್ಟ್ ಈಕ್ವೇಶನ್ ಬರೋದು ಪ್ಲೇನ್ ಈ ಪಾಯಿಂಟ್ ಅಲ್ಲಿ ಪಾಸ್ ಆಗ್ತಾ ಇದೆ, ಕಟ್ ಮಾಡಿದೆ ಅಂದ್ರೆ ಆ ಪಾಯಿಂಟ್ ಅಲ್ಲಿ ಪಾಸ್ ಆಗ್ತದೆ. ಇಟ್ ಮೀನ್ಸ್ substitute the values of x, y, z. X value A and substitution ಮಾಡಿ A into x value A plus B into y value 0 ಪೂರ್ತಿ 0 ಆಗ್ತಾ ಇದೆ, plus C into z value 0, 0 plus D is equal to 0. Therefore, capital A is equal to minus D by A, minus D by small letter A. Similarly, equation number 1 passing through the points B of 0, B 0, that is x, y, z, x value 0, y value B, z value 0. Substitution ಮಾಡಿ x value 0, 0 into beginning is 0, B into y, B into capital, B into small letter B, plus C into z value 0, that is 0, plus D is equal to 0. Therefore, capital B is equal to minus D divided by B. Similarly, equation number 1 passing through the point C of 0, 0, C
ದಟ್ ಈಸ್ ಎಕ್ಸ್ ವೈ ಝೆಡ್. ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ಎಕ್ಸ್ ವ್ಯಾಲ್ಯೂ 0, 0, a into 0 is 0, plus b into 0 is 0, plus c into c, plus d is equal to 0. Therefore, capital C is equal to minus d by d. Substitute the values of capital A, B, C in 1. Substitute in 1. In equation number 1. ಏನಾಗುತ್ತೆ? That is A is minus d by A into x. B is minus d by b into y. C is minus d by c into z plus d is equal to plus d minus d ಇಂದ ಡಿವೈಡ್ ಮಾಡಿ. ಮೈನಸ್ ಡಿ ಇಂದ ಡಿವೈಡ್ ಮಾಡಿದ್ರೆ ಡಿವೈಡ್ ರೋಡ್ ಬೈ ಮೈನಸ್ ಡಿ. ಮೈನಸ್ ಡಿ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಬೈ ಎ ಅಥವಾ ಇಲ್ಲಿ ಬರ್ಕೋಣ. ಮೈನಸ್ ಡಿ ಇಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಬೈ ಎ, ಮೈನಸ್ ಡಿ ಕ್ಯಾನ್ಸಲ್ ಆಯ್ತು. ಎಕ್ಸ್ ಬೈ ಎ ಮೈನಸ್ ಡಿ ಕ್ಯಾನ್ಸಲ್ ಪ್ಲಸ್ ವೈ ಬೈ ಬಿ, ಮೈನಸ್ ಡಿ ಕ್ಯಾನ್ಸಲ್ ಆದ್ರೆ ಪ್ಲಸ್ ಝೆಡ್ ಬೈ ಸಿ. ಡಿ ಬೈ ಮೈನಸ್ ಡಿ ಇಸ್ minus 1 is equal to 0. Minus 1 is equal to 0. So or you can write as x by a plus y by b plus z by c is equal to 1. Is equal to 1. ಕಾಣಿಸುತ್ತಲ್ಲ? x by a ಇದನ್ನೇ ಬರುತ್ತೆ. ಮೈನಸ್ ಡಿ ಇಂದ ಕ್ಯಾನ್ಸಲ್ ಆದರೆ x by a plus y by b plus z by c minus 1 equal to minus 1 right side. It is the equation of the plane in intercept form. Normally ಇದರ ಮೇಲೆ ನನಗೆ ಎಕ್ಸಾಮಿನೇಷನ್ 1 or 2 ಮಾರ್ಕ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಗೊತ್ತಿದೆ. ಅದನ್ನ ನೋಡಿ ಏನು ಪ್ರಾಬ್ಲಮ್ ಕೇಳ್ತಾನೆ ಇಷ್ಟು ಗೊತ್ತಾಯ್ತು. ನೋಡಿ, ಇಂಟರ್ಸೆಪ್ಟ್ ಫಾರ್ಮ್ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಹೀಗಿದೆ. Find the equation of plane with intercept 2, 3 and 4 on the x, y and z axis respectively ಅಂತಿದೆ. ಆಕ್ಚುಲಿ ಇದು 2 ಮಾರ್ಕ್ ಅಲ್ಲಿ 2020 ನಲ್ಲಿ ಕೇಳಿದ್ದಾನೆ. ಇದು 2 ಮಾರ್ಕ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್, ಫೈಂಡ್ ದ ಇಂಟರ್ಸೆಪ್ಟ್ಸ್ ಕಟ್ಸ್ ಆಫ್ ಬೈ ದ ಪ್ಲೇನ್ 2x plus 5 minus z is equal to 5. ಇದು 2 ಮಾರ್ಕ್ 2 to 3 ಟೈಮ್ಸ್ ರಿಪೀಟ್ ಆಗಿದೆ. ಇನ್ನು ಫೈಂಡ್ ದ ಈಕ್ವೇಷನ್ ಆಫ್ ಪ್ಲೇನ್ ವಿತ್ ಇಂಟರ್ಸೆಪ್ಟ್ 3 on the y axis and parallel to z plane ಅಂತೇಳಿ 1 ಮಾರ್ಕ್ ಕೇಳಿರ್ತಕ್ಕಂಥದ್ದು. ಇಷ್ಟು ಕ್ವಶನ್ ಎಕ್ಸಾಮಿನೇಷನ್ ಕೇಳಿದರೆ ಇದನ್ನು ಸ್ವಲ್ಪ ಚೇಂಜ್ ವೈ ಆಕ್ಸಿಸ್ ಪ್ಲೇಸ್ ಅಲ್ಲಿ ಬೇರೆ ಕೊಡಬಹುದು. ವಿತ್ ಇಂಟರ್ಸೆಪ್ಟ್ 3 ಆನ್ ವೈ ಆಕ್ಸಿಸ್ ಪ್ಲೇಸ್ ಅಲ್ಲಿ 4 ಆನ್ ಜೆಡ್ ಆಕ್ಸಿಸ್ ಕೇಳ್ಬಿಟ್ಟು ಇಲ್ಲಿ ಚೇಂಜ್ ಮಾಡ್ತಾರೆ. ಹೇಳ್ತಾರೆ ಅಂದ್ರೆ ಏನ್ ಮಾಡಬೇಕು ಅಂತೇಳಿ. ಆಕ್ಚುಲಿ ತುಂಬಾ ಈಸಿ ಇರ್ತಕ್ಕಂಥ ಪ್ರಾಬ್ಲಮ್, ನೀಟಾಗಿ ಕಲ್ತ್ಕೋಬೇಕಾಗುತ್ತೆ. ಸೊ ಆನ್ಸರ್ ನೋಡಿ. ಫಸ್ಟ್ ಒನ್, ಇಂಟರ್ಸೆಪ್ಟ್ 2, 3, 4 ಆನ್ x, y, z axis. Intercept form of the equation of the plane is intercept form of the equation of the plane is x divided by a plus y divided by b plus z divided by c is equal to 1. Given ಕೊಟ್ಟಿದ್ದಾರೆ ಅವರು intercepts 2, 3, 4 on x, y, z axis. ಅಂದ್ರೆ x intercept is a is equal to 2, b is equal to 3, c is equal to 4. Substitution ಮಾಡಿ x by 2 plus y divided by 3 plus z divided by 4 is equal to 1. This is our required equation of the plane in the intercept form. 2 mark question, easy. ಇನ್ನು ಎರಡನೇ ಕ್ವಶನ್, ನೆಕ್ಸ್ಟ್ ಕ್ವಶನ್ ಇದೆ, ಫೈಂಡ್ ದ ಇಂಟರ್ಸೆಪ್ಟ್ಸ್ ಕಟ್ ಆಫ್ ಬೈ ದ ಪ್ಲೇನ್. ಪ್ಲೇನ್ ಕೊಟ್ಟಿದ್ದಾರೆ, ಇದನ್ನ ಬೇಕಾದ್ರೆ ಪ್ಲೇನ್ ನಾವು ಎಕ್ಸ್ಟೆಂಡ್ ಮಾಡಬಹುದು. ಈ ಪ್ಲೇನ್ ಅನ್ನ 2, 3, 4 LCM ತಗೊಂಡ್ರೆ 12 LCM ಆಗುತ್ತೆ. 12, 2, 6 ಜಾ, that is 6x, 3, 4 ಜಾ 12, that is plus 4y, 4, 3 ಜಾ 12 plus 3z is equal to 1, nothing but 6x plus 4y plus 3z is equal to 12. ಹೀಗೂ ಬರೀಬಹುದು ಪ್ಲೇನ್. ಈ ಪ್ಲೇನ್ ಈ ತರ ಪ್ಲೇನ್ ಈಕ್ವೇಶನ್ ಕೊಟ್ಟು ಇಂಟರ್ಸೆಪ್ಟ್ ಕೇಳಿದ್ದಾರೆ, ಎ ಬಿ ಸಿ ಕೇಳಿದ್ದಾರೆ.
ಇದನ್ನ ABC ಕೊಟ್ಟಿದ್ದಾರೆ, ನಮಗೆ ಈಕ್ವೇಶನ್ ಆಫ್ ಪ್ಲೇನ್ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್ ಅಲ್ಲಿ ಪ್ಲೇನ್ ಕೊಟ್ಟಿದ್ದಾರೆ, ಇಂಟರ್ಸೆಪ್ಟ್ಸ್ ಕೇಳಿದ್ದಾರೆ. ABC ಕ್ಯಾಲ್ಕುಲೇಟ್ ಅಷ್ಟೇ. ಪ್ಲೇನ್ ಕೊಟ್ಟು ಇಂಟರ್ಸೆಪ್ಟ್ ಕೇಳೋದು, ಇಂಟರ್ಸೆಪ್ಟ್ ಕೊಟ್ಟು ಪ್ಲೇನ್ ಕೇಳೋದು. ಎರಡು ಕ್ವಶನ್ ನಿಮ್ಗೆ ಎಕ್ಸಾಮಿನೇಷನ್ ಕೇಳಿರೋದು, ಅದು 2 ಮಾರ್ಕ್ಸ್. ನೋಡಿ ಸೆಕೆಂಡ್ ಕ್ವಶನ್ ಏನಿದೆ, ಕಟ್ಸ್ ಆಫ್ ಬೈ ದ ಪ್ಲೇನ್ ಏನಿದೆ 2x plus y minus z is equal to 5. ಆಕ್ಚುಲಿ ನಮ್ಗೆ x by a plus y by b plus z by c is equal to 1 ಇರಬೇಕು ರೈಟ್ ಹ್ಯಾಂಡ್ ಸೈಡ್. ಹಾಗಾಗಿ ನಾವೇನ್ ಮಾಡ್ತಾ ಇದ್ವಿ, ಡಿವೈಡ್ 4 by 5 ಮಾಡ್ತಾ ಇದ್ವಿ. 2x by 5 plus y divided by 5 minus z divided by 5 is equal to 1. 2x by 5 ಅನ್ನು x divided by 2 by 5 plus y divided by 5 plus z minus z ಅನ್ನು plus z divided by minus 5 ಅಂತ ಇದೆ is equal to 1. Negative axis minus 5. So therefore intercepts ಏನು? Therefore intercepts are 2 by 5 to 5 minus 5. That is A, B, C. ಇದು 2 ಮಾರ್ಕಿಗೆ ಇರ್ತಕ್ಕಂಥದ್ದು. ಇಂಟರ್ಸೆಪ್ಟ್ ಫಾರ್ಮುಲಾ ಬರುತ್ತೆ ಮತ್ತು ಇಂಟರ್ಸೆಪ್ಟ್ಸ್ ಅಂತ ಇದೆ. ಇದು 2 ಮಾರ್ಕಿಗೆ ಕೇಳಿದರೆ, ಇದನ್ನು 2 ಮಾರ್ಕಿಗೆ ಕೇಳಿದರೆ. ತುಂಬಾ ಈಸಿ ಇರ್ತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 3 ಏನಿದೆ, find the equation of the plane with intercept 3 on y axis and parallel to ZOX plane. ZOX plane ಗೆ ಪ್ಯಾರಲಲ್ ಆಗಿದೆ ಅಂದ್ರೆ z axis ಅನ್ನ ಕಟ್ ಮಾಡಿಲ್ಲ, x axis ಅನ್ನ ಕಟ್ ಮಾಡಿಲ್ಲ, y axis ಮಾತ್ರ ಕಟ್ ಮಾಡಿದೆ. y axis ಕಟ್ ಮಾಡಿದೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ? 3 ಡಿಸ್ಟೆನ್ಸ್. ಅಟ್ ಎ ಡಿಸ್ಟೆನ್ಸ್ ಇಂಟರ್ಸೆಪ್ಟ್ ಆಫ್ y axis 3 on y axis y by 3. ಬಟ್ z axis x axis ಅನ್ನ ಕಟ್ ಮಾಡಿಲ್ಲ ಅಂತಂದ್ರೆ ಎಲ್ಲೋ ಇನ್ಫಿನೈಟ್ ಪ್ಲೇಸ್ ಅಲ್ಲಿ ಕಟ್ ಮಾಡಿದೆ, ಇಲ್ಲಿ ಫೈನೈಟ್ ಪ್ಲೇಸ್ ಅಲ್ಲಿ ಕಟ್ ಆಗಿಲ್ಲ, ಪ್ಯಾರಲಲ್ ಆಗಿದೆ ಅಂತ. ಅಂದ್ರೆ x ಡಿವೈಡೆಡ್ ಬೈ ಇನ್ಫಿನಿಟಿ ಅಂತ. ಅಂಡ್ x y z y x axis ಕಟ್ ಮಾಡಿಲ್ಲ, z axis ಕಟ್ ಮಾಡಿಲ್ಲ, z axis ಅನ್ನು ಕಟ್ ಮಾಡ್ತಾ ಇಲ್ಲ. ಆ ಕಟ್ಸ್ ಆಟ್ ಇನ್ಫಿನಿಟಿ ಆರ್ ಪ್ಯಾರಲಲ್ ಟು z axis is equal to 1. ಆಕ್ಚುಲಿ ಇಂಟರ್ಸೆಪ್ಟ್ ಫಾರ್ಮ್ ಏನ್ ಬರೀಬೇಕಾಯ್ತು? ಇಂಟರ್ಸೆಪ್ಟ್ ಫಾರ್ಮ್ ಇಸ್ x by a plus y by b plus z by c is equal to 1. ಫಾರ್ಮುಲಾ ಒಂದ್ಸರಿ ಬರೀರಿ. ಬರ್ತಾದ್ಮೇಲೆ x ಡಿವೈಡ್ ಬೈ a ಇಂಟರ್ಸೆಪ್ಟ್ ಪ್ಯಾರಲಲ್ ಇರೋದ್ರಿಂದ ಕಟ್ ಅಟ್ ಇನ್ಫಿನೈಟ್ ಪ್ಲೇಸ್ ಆರ್ ಪ್ಯಾರಲಲ್, ನಥಿಂಗ್ ಬಟ್ x by infinity plus y by y axis ಅನ್ನ 3 ಡಿಸ್ಟೆನ್ಸ್ ಅಲ್ಲಿ ಕಟ್ ಮಾಡಿದೆ, y by 3 plus z axis ಅನ್ನ ಕಟ್ ಮಾಡ್ತಾ ಇಲ್ಲ ಅಂದ್ರೆ ದಟ್ ಇಸ್ ಇನ್ಫಿನೈಟ್ ಪ್ಲೇಸ್ ಅಲ್ಲಿ ಟಚ್ ಆಗಿರ್ತದೆ. ದಟ್ ಇಸ್ z divided by infinity is equal to 1 ಅಂತ ಹೇಳಿ. ಸೊ x by infinity is 0 plus y, anything by infinity 0, y by 3 plus z by infinity 0 is equal to 1. So y by 3 is equal to 1, y is equal to 3. 1 ಮಾರ್ಕ್ ಕ್ವಶನ್ ಆಗಿರೋದ್ರಿಂದ ಇಷ್ಟೆಲ್ಲ ಬರೀ ಅವಶ್ಯಕತೆ ಇಲ್ಲ. 3 on y axis parallel to z axis ಡೈರೆಕ್ಟ್ ಆಗಿ y is equal to 3 ಇಷ್ಟು ಬಂದ್ರೆ ಸಾಕು. 1 ಮಾರ್ಕ್ ಕೊಟ್ಟರೆ, ಅಥವಾ y by 3 is equal to 1 ಬಂದ್ರು ಆಯ್ತು. ಬಟ್ ನನಗೆ ಹೆಂಗ್ ಯಾವ ತರ ಬರ್ತಾ ಇದೆ ಅಂತ ನಾನು ಕ್ಲೀನಾಗಿ ಹೇಳಿದ್ದೀನಿ. ಒಂದ್ಸರಿ ಕೇಳಿದಾನೆ, ಫೈಂಡ್ ದ ಈಕ್ವೇಷನ್ ಆಫ್ ದ ಪ್ಲೇನ್ ವಿತ್ ಇಂಟರ್ಸೆಪ್ಟ್ 4 on z axis, 4 on z axis ಇದೆ ಸೇಮ್ ಇರುತ್ತೆ. 4 on the z axis and parallel to x y plane ಅಂತ ಇದೆ. ಕೇಳಿದ್ದೆ ಸರ್ ಒಂದು ಎಕ್ಸಾಮಿನೇಷನ್, ಅದು ಚೇಂಜ್ ಮಾಡಿದ್ದಾರೆ. ತುಂಬಾ ಸಿಂಪಲ್. ನೀವು ಡೈರೆಕ್ಟ್ z by 4 is equal to 1 ಈ ತರ ಬರೀಬಹುದು, ಅಥವಾ ನೇರವಾಗಿ ನೀವು z by 4 is equal to 1 or z is equal to 1 ಮಾರ್ಕ್ ಕ್ವಶನ್ ಆಗಿರೋದ್ರಿಂದ ಇಷ್ಟು ಬಂದು ಸಾಕು. Actually it is x by infinity plus y by infinity plus z by 4 is equal to 1. Then it is z by 4 is equal to 1 or z is equal to 4. ಬಹಳ ನೀಟಾಗಿ ಬರೀಬೇಕಾಗುತ್ತೆ. ಇಷ್ಟು ಪ್ರಾಬ್ಲಮ್ಸ್ ನಿಮಗೆ ಇಂಟರ್ಸೆಪ್ಟ್ ಫಾರ್ಮ್ ಅಲ್ಲಿ ಬಂದಿರ್ತಕ್ಕಂಥದ್ದು. ಎಕ್ಸಾಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಅದರಲ್ಲಿ ಇರೋದೇ ಕೊಡಬೇಕು ಅವರು. ಇಷ್ಟು 2 ಮಾರ್ಕ್ ಕ್ವಶನ್ಸ್ ಇರ್ಬೋದು, ಅದು 1 ಮಾರ್ಕ್ ಕ್ವಶನ್ಸ್ ಇರ್ಬೋದು. ತುಂಬಾ ಸಿಂಪಲ್ ಅಷ್ಟೇ. ಆ ಫಾರ್ಮುಲಾ ಕಲ್ತ್ಕೊಳ್ತೀವಿ, ಪ್ರಾಬ್ಲಮ್ ಏನ್ ಮಾಡಬೇಕು, ಏನೇನು ಕೇಳಿದ್ದಾರೆ ನೀಟಾಗಿ ಕಲ್ತ್ರೆ ಆಯ್ತು. ಈ ಯೂನಿಟ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಯೂನಿಟ್. ಓಕೆ ವಿದ್ಯಾರ್ಥಿಗಳೇ, ಅನದರ್ ಕಾನ್ಸೆಪ್ಟ್, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ದಟ್ ಈಸ್ ಈಕ್ವೇಶನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ ದ ಇಂಟರ್ಸೆಕ್ಷನ್ ಆಫ್ 2 ಪ್ಲೇನ್ಸ್ ಅಂತೆ. ನಿಮಗೆ ಗೊತ್ತಿರಲಿ, ಈ ಟಾಪಿಕ್ ಅಲ್ಲಿ ಒಂದು ಕ್ವಶನ್ 3 ಮಾರ್ಕ್ಸ್ ಇದ್ದೇ ಇರುತ್ತೆ ಅಂತ ಹೇಳಿದೀನಿ. ಆ 3 ಮಾರ್ಕ್ಸ್ ಅಲ್ಲಿ ಒಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಲ್ಲಿ ಕೇಳಬಹುದು.
ಇಲ್ಲ ಅಂದ್ರೆ ಈ ತರ ಕ್ವಶನ್ ಪ್ರಾಬ್ಲಮ್ ಕೇಳಬಹುದು. ಎರಡು ಪ್ರಾಬ್ಲಮ್, ಒಂದು ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ಬರೋದು ಏನ್ ಮಾಡ್ಬೇಕು, ಇನ್ನೊಂದು ವೆಕ್ಟರ್ ಫಾರ್ಮ್ ಅಲ್ಲಿ ಬರೋದು ಏನ್ ಮಾಡ್ಬೇಕು, ಅಷ್ಟು ಕಲ್ತ್ಕೊಂಡ್ರೆ ಆಯ್ತು. ನೋಡಿ ಬಹಳ ಸಿಂಪಲ್, ನಮ್ಗೆ ಗೊತ್ತಿಲ್ಲ, ಫಸ್ಟ್ PUC ನಲ್ಲೇ ಕಲ್ತಿದೀವಿ ನಾವು. ಯಾವುದೇ ಎರಡು ಈಕ್ವೇಶನ್ ಇರ್ಬೋದು, ಎನಿ ಟೂ ಈಕ್ವೇಶನ್ ಇದ್ದು ಥರ್ಡ್ ಈಕ್ವೇಶನ್ ಬೇಕಂದ್ರೆ ಅಥವಾ ಸಪೋಸ್ ಈಕ್ವೇಶನ್ ಸ್ಟ್ರೈಟ್ ಲೈನ್ ಇರ್ಬೋದು. ಸೊ L1 and L2 ಆರ್ ದ ಟೂ ಸ್ಟ್ರೈಟ್ ಲೈನ್ಸ್ ಲೈಕ್ ದಿಸ್. L1 and L2 ಆರ್ ಟೂ ಸ್ಟ್ರೈಟ್ ಲೈನ್ಸ್. ಇದು ಕೊಟ್ಟಿರ್ತಾರೆ, L1 and L2 ಕೊಟ್ಟಿದ್ದಾಗ ಹೌ ಟು ಕ್ಯಾಲ್ಕುಲೇಟ್ ಈಕ್ವೇಶನ್ ನಂಬರ್ 3 ಪಾಸಿಂಗ್ ಲೈನ್ 3 ಪಾಸಿಂಗ್ ಥ್ರೂ L1 and L2 ಅಂದ್ರೆ ಯು ಕ್ಯಾನ್ ಟೇಕ್ L1 plus lambda into L2 is equal to 0 ಅಂತ ಹೇಳಿ. ಅಥವಾ ಸರ್ಕಲ್ಸ್ ಕೊಟ್ರೆ ಫೈಂಡ್ ದ ಈಕ್ವೇಶನ್ ಆಫ್ ಸರ್ಕಲ್ ಪಾಸಿಂಗ್ ಥ್ರೂ ಇಂಟರ್ಸೆಕ್ಷನ್ ಆಫ್ ಟೂ ಗಿವನ್ ಸರ್ಕಲ್ಸ್ ಅಂದ್ರೆ ಫಸ್ಟ್ ಸರ್ಕಲ್ ಪ್ಲಸ್ ಲ್ಯಾಂಬ್ಡಾ ಇಂಟು ಸೆಕೆಂಡ್ ಸರ್ಕಲ್ is equal to 0. ಇಲ್ಲೂ ಅದೇ ಕಾನ್ಸೆಪ್ಟ್ ಅನ್ನೇ ಉಪಯೋಗಿಸ್ತೀವಿ. ಫಸ್ಟ್ PUC ಕಲ್ತಿದ್ವಿ ಇಲ್ಲಿ. ಪ್ಲೇನ್ 1 ಈಕ್ವೇಶನ್ ಆಫ್ ಪ್ಲೇನ್ passing through intersection of two given planes ಅಂದ್ರೆ passing through two given planes ಅಂತಂದ್ರೆ ಏನ್ ಮಾಡ್ತಿದ್ವಿ, ಫಸ್ಟ್ ಪ್ಲೇನ್ 1 plus lambda into plane 2 is equal to 0. lambda into plane 2 is equal to 0. ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ಏನು, ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ax1 plus by1 plus cz1 plus d1 ಅಥವಾ ಮೈನಸ್ ರೈಟ್ ಸೈಡ್ ಗೆ ಮೈನಸ್ ಇರ್ತದೆ, ಪ್ಲಸ್ ಡಿ ರೈಟ್ ಸೈಡ್ ಲೆಫ್ಟ್ ಸೈಡ್ ತಗೊಂಡು ಮೈನಸ್ d1 ಆಗುತ್ತೆ. ನೀವು ಕಾನ್ಸ್ಟೆಂಟ್ ಡಿ ವ್ಯಾಲ್ಯೂ ನ ಡಿಪೆಂಡ್ ಆಗುತ್ತೆ. ಪ್ಲಸ್ ಲ್ಯಾಂಬ್ಡಾ ಇಂಟು ಸೆಕೆಂಡ್ ax2 plus by2 ಕಾನ್ಸೆಪ್ಟ್ ಗೊತ್ತಿದೆ ನಿಮಗೆ ಏನು, ಪ್ಲೇನ್ 1 ಪ್ಲಸ್ ಲ್ಯಾಂಬ್ಡಾ ಇಂಟು ಪ್ಲೇನ್ 2 is equal to 0 ಅಂತೇಳಿ. ಅದೇ ತರ ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ಕೇಳಿದ್ರೆ ಏನ್ ಮಾಡ್ತೀವಿ, ಫಸ್ಟ್ ಪ್ಲೇನ್ ax1 ಪ್ಲಸ್ by1 ಪ್ಲಸ್ cz1 ಪ್ಲಸ್ d1. ಏನು ಪ್ಲೇನ್ ಕೊಟ್ಟಿರ್ತಾನೋ ಅಷ್ಟು ಪ್ಲೇನ್ ಅನ್ನು ಆಗಿ ಬರ್ಕೊಳ್ಳಿ. d1 ವ್ಯಾಲ್ಯೂ ಮೈನಸ್ d1 ಬರ್ದಿದ್ದ ಟೆಕ್ಸ್ಟ್ ಬುಕ್ ಅಲ್ಲಿ. ಅವಾಗ ಏನಾಗಿರುತ್ತೆ, ರೈಟ್ ಸೈಡ್ ಪ್ಲಸ್ d1 ಇರುತ್ತೆ, ಲೆಫ್ಟ್ ಸೈಡ್ ತಗೊಂಡು ಮೈನಸ್ d1 ಇರುತ್ತೆ. ಬಟ್ ಡಿ ವ್ಯಾಲ್ಯೂ ಇಟ್ ಸೆಲ್ಫ್ ಪಾಸಿಟಿವ್ ಆರ್ ನೆಗೆಟಿವ್, ಹಾಗಾಗಿ ನಾವು ಪಾಸಿಟಿವ್ ತಗೊಂಡಿದ್ದೀನಿ. ಏನ್ ಪ್ಲೇನ್ ಕೊಟ್ಟಿರ್ತಾನೋ ಅಷ್ಟು ತಗೊಳ್ಳಿ. ಪ್ಲಸ್ ಲ್ಯಾಂಬ್ಡಾ ಇಂಟು ax2 ಪ್ಲಸ್ by2 ಪ್ಲಸ್ cz2 ಪ್ಲಸ್ d2 is equal to 0. Equation of plane passing through intersection of two given plane. ಥರ್ಡ್ ಪ್ಲೇನ್ ಬೇಕಾಗಿದೆ ನಮಗೆ. ಎರಡು ಪ್ಲೇನ್ ಇರುತ್ತೆ, ಇನ್ನೊಂದು ಪ್ಲೇನ್ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈಗ ನೋಡಿ, ಒಂದು ಇದೆಲ್ಲ ಪ್ಲೇನ್ಗಳಿದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಂತಂದ್ರೆ ಇದೆಲ್ಲ ಪ್ಲೇನ್ಗಳಿದೆ, ಗೊತ್ತಾಗುತ್ತಲ್ಲ. ಇಷ್ಟು ನಿಮಗೆ ಪ್ಲೇನ್ ಬರ್ತಾ ಇದೆ, ಇಷ್ಟು ಪ್ಲೇನ್ ಇದೆ. ಸೊ ಇದೊಂದು ಪ್ಲೇನ್ ಕೊಟ್ಟಿದ್ದಾರೆ, ಇದ್ರ ಈಕ್ವೇಶನ್ ಕೊಟ್ಟಿದ್ದಾರೆ, ಇದ್ರ ಈಕ್ವೇಶನ್ ಕೊಟ್ಟಿದ್ದಾರೆ, ಇದ್ರ ಈಕ್ವೇಶನ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಕ್ವೇಶನ್ ಆಫ್ ಥರ್ಡ್ ಪ್ಲೇನ್ ಪಾಸಿಂಗ್ ಥ್ರೂ ಇಂಟರ್ಸೆಕ್ಷನ್ ಆಫ್ ದೀಸ್ ಟೂ ಪ್ಲೇನ್ಸ್. ನೋಡಿ ಇದು ಇಂಟರ್ಸೆಕ್ಷನ್ ಆಫ್ ದೀಸ್ ಟೂ ಪ್ಲೇನ್ಸ್ ಅಂದ್ರೆ ಫಸ್ಟ್ ಪ್ಲೇನ್ ಪ್ಲಸ್ ಲ್ಯಾಂಬ್ಡಾ ಇಂಟು ಸೆಕೆಂಡ್ ಪ್ಲೇನ್ is equal to 0. ಇದು ಕಾರ್ಟಿಷಿಯನ್ ಫಾರ್ಮ್. ಕಾರ್ಟಿಷಿಯನ್ ಫಾರ್ಮ್. ಇನ್ನು ವೆಕ್ಟರ್ ಫಾರ್ಮ್ ಅಲ್ಲಿ ಏನ್ ಬರುತ್ತೆ, ವೆಕ್ಟರ್ r ಡಾಟ್ n1 ಕ್ಯಾಪ್ plus lambda into n2 cap is equal to d1 plus lambda into d2. ಇಷ್ಟು ಫಾರ್ಮಲ್ ನಾಲ್ಕಿದ್ರೆ ಸಾಕು. ಡೆರಿವೇಶನ್ ಏನು ಕೇಳಿಲ್ಲ, ಬೇಕಾಗೋದಿಲ್ಲ, ನೀಟಾಗಿ ನೋಡ್ಕೊಳ್ಳಿ ಅಷ್ಟೇ. ಏನು ಪಾಸಿಂಗ್ ಥ್ರೂ ಇಂಟರ್ಸೆಕ್ಷನ್ ಆಫ್ ಟೂ ಪ್ಲೇನ್ಸ್ ಅಂತೇಳಿ ನಮಗೆ ಕೊಟ್ಟಿರೋ ಪ್ರಾಬ್ಲಮ್ ಏನು ನೋಡಿ. ನಮ್ಗೆ ಇದರಲ್ಲಿ ಎರಡೇ ಟೈಪ್ ಪ್ರಾಬ್ಲಮ್. ಒಂದು ಕಾರ್ಟಿಷಿಯನ್ ಫಾರ್ಮ್ ಕೊಟ್ಟು ಈಕ್ವೇಶನ್ ಆಫ್ ಪ್ಲೇನ್ ಕೇಳ್ತಾರೆ, ಟೂ ಪ್ಲೇನ್ಸ್ ಕೊಟ್ಟು ಪಾಸಿಂಗ್ ಥ್ರೂ ಇಂಟರ್ಸೆಕ್ಷನ್ ಆಫ್ ಟೂ ಪ್ಲೇನ್ಸ್ ಅಂತ. ಈಗ ಒಂದು ಪ್ಲೇನ್ ಇರುತ್ತೆ, ಇದಕ್ಕೆ ಕ್ವೆಶ್ಚನ್ ಕೇಳ್ತಾರೆ, ಪ್ಲೇನ್ ಥರ್ಡ್ ಪ್ಲೇನ್ ಕೇಳ್ತಾರೆ. ಇದೊಂದು ಪ್ಲೇನ್ ಕೊಟ್ಟಿದ್ದಾನೆ, ಇದೊಂದು ಪ್ಲೇನ್ ಕೊಟ್ಟು ಥರ್ಡ್ ಪ್ಲೇನ್ ಕೇಳ್ತಾರೆ. ಬಟ್ ಇಲ್ಲಿ ನಮಗೆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಎರಡು ಟೈಪ್ ಪ್ರಾಬ್ಲಮ್ ನಿಮ್ಗೆ ಗೊತ್ತಿರ್ಬೇಕ, ಪಕ್ಕ ರೆಡಿ ಆಗಿರ್ಬೇಕು. ಏನು ಈ ಟಾಪಿಕ್, ಈ ಯೂನಿಟ್ ಇಂಟರ್ಸೆಕ್ಷನ್ ಆಫ್ ಈಕ್ವೇಶನ್ ಆಫ್ ಪ್ಲೇನ್ ಪಾಸಿಂಗ್ ಟು ಇಂಟರ್ಸೆಕ್ಷನ್ ಆಫ್ ಟೂ ಪ್ಲೇನ್ಸ್ ಏನ್ ಕೇಳ್ಬೋದು, ಎರಡು ಟೈಪ್ ಪ್ರಾಬ್ಲಮ್ ಕೇಳ್ಬೋದು. ಒಂದು ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ಕೇಳ್ಬೋದು, ಇನ್ನೊಂದು ವೆಕ್ಟರ್ ಫಾರ್ಮ್ ಅಲ್ಲಿ ಕೇಳ್ಬೋದು. ಇಲ್ಲೊಂದು ಪ್ರಾಬ್ಲಮ್ ಕೇಳಿದ್ದಾರೆ,
ಸುಮಾರು ಸಲ ಇದೇ ಕ್ವಶನ್ ರಿಪೀಟ್ ಆಗಿದೆ, ತುಂಬಾ ಇಂಪಾರ್ಟೆಂಟ್. 3 ಮಾರ್ಕ್ಗೆ ನಿಮ್ಗೆ ಗೊತ್ತಿರಲಿ, ಈ ಟಾಪಿಕ್ ಅಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ರೆ ಈ ಯೂನಿಟ್ ಅಲ್ಲೇ ಕೇಳ್ತಾರೆ 3 ಮಾರ್ಕ್. ಬಹಳಷ್ಟು ಕ್ವಶನ್ ಪೇಪರ್ ನೋಡಿದ್ವಿ ಪ್ರೀವಿಯಸ್ ಇಯರ್ಸ್ ಎಲ್ಲ, ಗೊತ್ತಾಗುತ್ತೆ. ಈ ಫೈಂಡ್ ದ ಈಕ್ವೇಶನ್ ಆಫ್ ದ ಪ್ಲೇನ್ ಥ್ರೂ ದ ಇಂಟರ್ಸೆಕ್ಷನ್ ಆಫ್ ದ ಪ್ಲೇನ್ಸ್, 2 ಪ್ಲೇನ್ ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಸೊಲ್ಯೂಷನ್. ಗಿವನ್ ಪ್ಲೇನ್ಸ್ ಏನು 3x ಮೈನಸ್ y ಪ್ಲಸ್ 2z ಮೈನಸ್ 4 is equal to equation number 1, and another one is x plus y plus z minus 2 is equal to 0, equation number 2. So ಎರಡು equation of plane ಕೊಟ್ಟು find the equation of plane passing through intersection of these 2 planes ಅಂತ ಹೇಳಿದ್ದಾರೆ. ಏನು first plane, required plane is first plane plus lambda into second plane is equal to 0. First equation plus lambda into second equation is equal to 0. So first equation is, that is 3x minus y plus 2z minus 4. ಅದಕ್ಕೆ ಹೇಳಿದೆ ನನಗೆ d plus d1 plus 4 ಕೊಟ್ಟರೆ plus 4 ಬರ್ಕೊಳ್ತಾ ಇದೆ, minus 4 ಕೊಟ್ಟರೆ minus 4 ಕೊಟ್ಟರೆ. ಟೆಕ್ಸ್ಟ್ ಬುಕ್ ಅಲ್ಲಿ minus d1 ಅಂತ ಹೇಳ್ತಾರೆ, ಬಟ್ d1 ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಜಸ್ಟ್ ಜನರಲ್ ಆಗಿ ಬರ್ಕೊಂಡು plus d1 ಅಂತಲೇ ಬರ್ತಿದ್ದೀನಿ. ನೋಡಿ, ಫಸ್ಟ್ ಏನಾರ ಕೊಡಿ, ಏನು ಇಕ್ವೇಶನ್ ಪ್ಲೇನ್ ಪ್ಲಸ್ 4 ಮೈನಸ್ 4 ಏನಾರ ಎಂಟೈರ್ ಪ್ಲೇನ್ ಬರ್ತಾ ಇದ್ದೀನಿ, ಪ್ಲಸ್ ಲ್ಯಾಂಬ್ಡಾ ಇಂಟು ಸೆಕೆಂಡ್ ಪ್ಲೇನ್ ಇಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಮೈನಸ್ 2 ಈಕ್ವೇಶನ್ ನಂಬರ್ 3. ಬಟ್ ದಿಸ್ ಈಕ್ವೇಶನ್ ನಂಬರ್ 3 ಪಾಸಿಂಗ್ ಟು ದ ಪಾಯಿಂಟ್ 2 to 1 ಅಂತ ಹೇಳಿದ್ದಾರೆ. ಈಕ್ವೇಶನ್ ನಂಬರ್ 3 ಪಾಸಿಂಗ್ ಟು ದ ಪಾಯಿಂಟ್ point 2 to 1, that is x, y, z. So x value 3 into x value 2 minus y value 2 plus 2 into z value 1 minus 4 plus lambda into x value 2 plus y value 2 plus z value 1 minus 2 is equal to 0. ನೋಡಿ 6 ಇದೆ, minus 2 minus 4 6 ಆಗುತ್ತೆ, ಕ್ಯಾನ್ಸಲ್ ಆಯಿತು. 2 plus lambda into 3 is 3 lambda is equal to 0. Lambda is equal to minus 2 by 3. ಗೊತ್ತಿರಲಿ ನಿಮಗೆ, 3 ಮಾರ್ಕ್ ಕ್ವಶನ್ ಇದು. ಈ ಸ್ಟೆಪ್ ಬಂದರೆ 1 ಮಾರ್ಕ್ ಕೊಡ್ತಾರೆ, ಲ್ಯಾಂಬ್ಡಾ ವ್ಯಾಲ್ಯೂ ಬಂದರೆ 1 ಮಾರ್ಕ್ ಕೊಡ್ತಾರೆ, ಇನ್ನು ರಿಮೈನಿಂಗ್ 1 ಮಾರ್ಕ್. ಈಗ ನೋಡಿ, ಫಸ್ಟ್ ಈಕ್ವೇಶನ್ ಪ್ಲಸ್ ಲ್ಯಾಂಬ್ಡಾ ಇಂಟು ಸೆಕೆಂಡ್ ಈಕ್ವೇಶನ್ ಇಸ್ ಈಕ್ವಲ್ ಟು 0. ಇದನ್ನ ಬೇಕಾದ್ರೆ ಕ್ವಶನ್ ಡೈರೆಕ್ಟ್ ಆಗಿ ಬರ್ಕೋಬಹುದು, 1 and 2 ಬರ್ದಿರ್ತೀವಿ, ಡೈರೆಕ್ಟ್ ಹೋಗ್ತೀವಿ. ಫಸ್ಟ್ ಈಕ್ವೇಶನ್ ಪ್ಲಸ್ ಲ್ಯಾಂಬ್ಡಾ ಇಂಟು ಸೆಕೆಂಡ್ ಈಕ್ವೇಶನ್ ಈಕ್ವಲ್ 0. ಸೊ ಪಾಸಿಂಗ್ ಟು ದ ಪಾಯಿಂಟ್ 2 to 1 ಅಂತ ಹೇಳ್ತಾರೆ. ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ, ಎಕ್ಸ್ ವ್ಯಾಲ್ಯೂ 2, ವೈ ವ್ಯಾಲ್ಯೂ 2, ಜೆಡ್ ವ್ಯಾಲ್ಯೂ 1. ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ minus 2 by 3 ಬರುತ್ತೆ. ಇದೇ ಕ್ವಶನ್ ಸುಮಾರು ಸರಿ ಕೇಳಿದ್ದಾರೆ. ಸಬ್ಸ್ಟಿಟ್ಯೂಷನ್ 3 ಅಂತ ಮಾಡೋಣ, ಇನ್ನೊಂದು ಮಾರ್ಕ್ ಇರುತ್ತೆ. ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಶನ್ ನಂಬರ್ 3, ದಟ್ ಈಸ್ 3x minus y plus 2z minus 4 plus lambda itself minus 2 by 3 into x plus y plus z minus 2 is equal to 0. Then you can take 3 LCM. 3 LCM ತಗೊಂಡಾಗ 3 into 3 9x, 3 into minus 3 minus 3y plus 6z minus 12, 3 into minus 4 minus 2 into x minus 2x minus 2 into y minus 2y minus 2 into z minus 2z minus into minus plus minus into minus plus 2 into 2 4 is equal to 0. So 3 and cross multiply ಮಾಡಿದ್ರೆ 3 into 0 is 0. ಈಗ 9x ಇದೆ minus 2x ಇದೆ, ಏನು ಬರ್ತಾ ಇದೆ 7x ಅಂತ. 9x minus 2x is 7x minus 3y minus 2y is minus 5y, 6z minus 2z is plus 4z, minus 12 plus 4 is minus 8, or you can write as is equal to 8. This is our required equation of the plane. Required equation. ನೋಡಿ 3 ಕ್ರಾಸ್ ಮಲ್ಟಿಪ್ಲೈ ಮಾಡಿ 3 into 0 0 ಆಗುತ್ತೆ. ರೈಟ್ ನ್ಯೂಮರೇಟರ್ ಮಾತ್ರ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಸಿಗುತ್ತೆ
ದಟ್ ಈಸ್ 3x minus 5y plus 4z is equal to 8 ಅಂತೇಳಿ. ಸೊ ನೀವು ಈ ಸ್ಟೆಪ್ ಬರೆದ್ರೆ 1 ಮಾರ್ಕ್, ಲ್ಯಾಂಬ್ಡಾ ವ್ಯಾಲ್ಯೂ -2/3 1 ಮಾರ್ಕ್ ಬರುತ್ತೆ, ಲಾಸ್ಟ್ ಸ್ಟೆಪ್ಗೆ 1 ಮಾರ್ಕ್. ಸಿಂಪ್ಲಿಫೈ ಮಾಡಿದ್ರೆ 3 ಮಾರ್ಕ್ ಕ್ವಶನ್. ಇದು ವೆಕ್ಟರ್ ಫಾರ್ಮ್ ಕಾರ್ಟಿಷಿಯನ್ ಇಕ್ವೇಶನ್ ಕೊಟ್ಟು ರಿಕ್ವೈರ್ಡ್ ಫೈಂಡ್ ದ ಇಕ್ವೇಶನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ ಇಂಟರ್ಸೆಕ್ಷನ್ ಆಫ್ ಟೂ ಪ್ಲೇನ್ಸ್ ಅಂತ. ನೆಕ್ಸ್ಟ್ ವೆಕ್ಟರ್ ಇಕ್ವೇಶನ್, ವೆಕ್ಟರ್ ಫಾರ್ಮ್ ಅಲ್ಲಿ ಏನ್ ಮಾಡ್ಬೇಕಂತ ನೋಡೋಣ. ನೋಡಿ ನೆಕ್ಸ್ಟ್ ಪ್ರಾಬ್ಲಮ್. Find the vector equation of the plane passing through the intersection of the planes. Vector r dot I plus j plus k is equal to 6 and vector r dot 2i plus 3j plus 4k is equal to -5 and passing through the point 1 1 1 ante. Previous problem Cartesian form ಅಲ್ಲಿ ಕೊಟ್ಟು intersection of planes ಹೇಳಿದ. ಇಲ್ಲಿ vector form ಕೇಳಿದಾನೆ. Passing through intersection of these two planes ಬೇಕಾಗಿದೆ equation of plane. ನೋಡಿ ನನಗೆ ಗೊತ್ತಿದೆ r dot n1 is equal to d1 and r dot n2 is equal to d2. Therefore, what is n1? 1 1 1 and d1 is 6. r dot n2 is equal to d2. n2 cap is 2 3 4 and d2 is -5. ಸಿಂಪಲ್ ಆಗಿ ಬರ್ಕೊಂಡಿದ್ದೆ ಅಷ್ಟೇ. 2i plus 3j plus 4k ಬರೀಬೇಕಾಗಿತ್ತು, ಸಿಂಪಲ್ ಆಗಿ ಬರಲಿಲ್ಲ. ಸೊ ನಾನು ಹೇಳಿದ್ದೀನಿ equation of plane passing through intersection of two planes in vector form is, vector form ಏನು, ವೆಕ್ಟರ್ ಫಾರ್ಮ್ ಗೊತ್ತಾಗುತ್ತಲ್ಲ. ವೆಕ್ಟರ್ ಫಾರ್ಮ್ ಏನಿದೆ? ಸೊ ದಟ್ ಈಸ್ ವೆಕ್ಟರ್ ಆರ್ ಡಾಟ್ n1 plus lambda into n2 is equal to d1 plus lambda into d2. That is vector r dot n1 is 1 1 1 plus lambda into n2 is 2 3 4 is equal to d1 plus lambda into d2. d1 plus lambda into d2. So nodi vector r dot I plus j plus k plus lambda into 2i plus 3j plus 4k ಅಂತ. I ಇಲ್ಲಿ 2i 2 lambda I, that is 1 plus 2 lambda into I, 1 plus 3 lambda into j, 1 plus 4 lambda into k is equal to 6 minus 5 lambda. Actually dot product I ಇರುತ್ತೆ. 1 plus 2 lambda into I plus 1 plus 3 lambda into j plus 1 plus 4 lambda into k. But r is nothing but x comma y comma z. X comma y comma z, nothing but xi plus yj plus zk dot 1 plus 2 lambda 1 plus 3 lambda 1 plus 4 lambda is equal to 6 minus 5 lambda. Actually plus ಇರುತ್ತೆ. 1 plus 2 lambda I plus 1 plus 3 lambda j plus 1 plus 4 lambda k. ಈಗ ನಾನು ಸಿಂಪಲ್ ಆಗಿ ಹೀಗೆ ಮಾಡ್ತೀನಿ. ಡಾಟ್ ಪ್ರಾಡಕ್ಟ್ ಇಲ್ಲೂ i j ಇರುತ್ತೆ, ಇಲ್ಲಿ i ಇದೆರಡು ಕೋಶಿಯಂಟ್ i ಇರುತ್ತೆ. ಇದು ಡಾಟ್ ಪ್ರಾಡಕ್ಟ್ ಇಂದ x into 1 plus 2 lambda 1 plus 2 lambda into x plus 1 plus 3 lambda into y plus 1 plus 4 lambda into z is equal to 6 minus 5 lambda. ನಮ್ಮ ಉದ್ದೇಶ ಏನು? ಲ್ಯಾಂಬ್ಡಾ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಲ್ಯಾಂಬ್ಡಾ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ದಿಸ್ ಈಕ್ವೇಶನ್, ನೀವು ಈಕ್ವೇಶನ್ ನಂಬರ್ ಬೇಕಾದ್ರೆ ಇಲ್ಲಿ 1 ಅಂತ ಹೇಳೋಣ. ಪಾಸಿಂಗ್ ಥ್ರೂ ದ ಪಾಯಿಂಟ್ 1 1 1, x ವ್ಯಾಲ್ಯೂ 1, y ವ್ಯಾಲ್ಯೂ 1, z ವ್ಯಾಲ್ಯೂ 1. Equation number 1 passing through 1 1 1, that is x y z. Equation number 1 passing through 1 1 1 ಗೊತ್ತಾಗುತ್ತಲ್ಲ. So that is 1 plus 2 lambda into 1 1 plus 3 lambda into 1 plus 1 plus 4 lambda into 1 is equal to 6 minus 5 lambda. ಇಲ್ಲಿ 2 lambda plus 3 lambda plus 4 lambda, 4 plus 3 7 plus 7 plus 2 9 lambda, 1 plus 1 plus 1 plus 3 6 minus 5 lambda, 9 plus minus 5 left side is 14 lambda is equal to 3, 6 minus 3, so lambda is equal to 3 by 14. Lambda is equal to 3 by 14.
ಸಬ್ಸ್ಟಿಟ್ಯೂಟ್ ಇನ್ ಒನ್, ನಮ್ಗೆ ವೆಕ್ಟರ್ ಈಕ್ವೇಶನ್ ಬೇಕಲ್ವಾ, ಇದು ಒನ್ ಅಂತೇಳಿ ಇದು ಟು ಅಂತ ಹೇಳಿ 2 passing through, okay, 2 passing through. Substitute in 1, vector equation ಬೇಕು. Substitute in 1 ಅಂದ್ರೆ ನೋಡಿ ಏನಾಗುತ್ತೆ, ವೆಕ್ಟರ್ ಆರ್ ಡಾಟ್ 1 plus 2 lambda, lambda is 3/14, comma 1 plus 3 lambda, 3 into 3/14, comma 1 plus 4 lambda, 4 into 3/14. ಇದು ಈ ತರ ಬ್ರಾಕೆಟ್ ಹಾಕಿ ನಥಿಂಗ್ ಬಟ್ I plus J plus K ಇರುತ್ತೆ, is equal to 6 minus 5 into lambda is 3/14. So vector R dot 14 LCM, 14 plus 6 20, comma 14 plus 9 23, comma 14 plus 12, 14 LCM, 14 plus 4 3 is 12, 14 plus 12 26 is equal to 14 LCM, 14 into 6, 84 minus 15, 84 minus 15, that is 69. This is nothing but vector R dot 20/14 into I cap plus 23/14 into J cap plus 26/14 into K cap is equal to 69/14. 14 ಅನ್ನು LCM ತಗೊಂಡು ಇಲ್ಲಿ 14 ಕ್ಯಾನ್ಸಲ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ, ವೆಕ್ಟರ್ ಆರ್ ಡಾಟ್ 20I plus 23J plus 26K is equal to 69. This is our required equation of the plane in vector form. ನಿಮಗೆ ಗೊತ್ತಿರಲಿ 3 ಮಾರ್ಕ್ ಅಲ್ಲಿ ನಾರ್ಮಲಿ ಪ್ರೀವಿಯಸ್ ಒನ್ನೇ ಕೇಳಿದ ಸುಮಾರು ಸರಿ, ವೆಕ್ಟರ್ ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ಕೊಟ್ಟು ಪಾಸಿಂಗ್ ಥ್ರೂ ಇಂಟರ್ಸೆಕ್ಷನ್ ಆಫ್ 2 ಪ್ಲೇನ್ಸ್. ಇನ್ನು ವೆಕ್ಟರ್ ಫಾರ್ಮ್ ನಾನು ಬಹಳ ಸಿಂಪಲ್ ಆಗಿ ಮಾಡಿದ್ದೀನಿ, ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಹೇಳಿದ್ದೀನಿ. ಸೊ ವೆಕ್ಟರ್ ಆರ್ ಫಾರ್ಮುಲಾ ಗೊತ್ತಿರಬೇಕು, ವೆಕ್ಟರ್ ಆರ್ ಡಾಟ್ n1 plus lambda into n equal to d1 plus lambda into d2, it is n1 d1 n2 d2 ಬರ್ದಿದ್ದೀನಿ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ದೀನಿ, ಡಾಟ್ ಪ್ರಾಡಕ್ಟ್ ಅಪ್ಲೈ ಮಾಡಿದ್ದೀನಿ. ಡಾಟ್ ಪ್ರಾಡಕ್ಟ್ ಅಂದ್ರೆ x into this plus y into this plus z into this is equal to this much. ಲ್ಯಾಂಬ್ಡಾ ಬರುತ್ತೆ. ಲ್ಯಾಂಬ್ಡಾ ವ್ಯಾಲ್ಯೂನ ನಮ್ಗೆ ಈಕ್ವೇಶನ್ ನಂಬರ್ 1 ಇದೆ, ಕರೆಕ್ಟ್ ಈಕ್ವೇಶನ್. ಈಕ್ವೇಶನ್ ನಂಬರ್ 1 ಸಾರಿ ಈಕ್ವೇಶನ್ ನಂಬರ್ 1 ಇದನ್ನೇ 1 ಅಂತ ತಗೊಳ್ಳಿ, 6 ಇರುತ್ತೆ, ಇದನ್ನೇ 1 ಅಂತ ತಗೊಳ್ಳಿ. 1 ಸಬ್ಸ್ಟಿಟ್ಯೂಷನ್ ಮಾಡಿ, ಸಬ್ಸ್ಟಿಟ್ಯೂಟ್ 1 ಆರ್ ಡಾಟ್ ಅಂತ ತಗೊಳ್ತೀನಿ. 1 plus 2 lambda ವ್ಯಾಲ್ಯೂ, 1 plus 3 lambda, 1 plus 4 lambda is equal to 6 minus 5 into lambda 3/14. ಸಿಂಪ್ಲಿಫೈ ಮಾಡಿ, ಇದು x, y, z ಅಂದ್ರೆ a b c ಅಂದ್ರೆ ai plus bj plus ck ಅಂತ i j k ಹಾಕಿದ್ದೀನಿ. 14 LCM ತಗೊಂಡು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ನಮಗೆ ಆನ್ಸರ್ ಏನು ಬಂತು, ವೆಕ್ಟರ್ ಆರ್ ಡಾಟ್ 20I plus 23j plus 26k is equal to 69. ಇಷ್ಟು ನಮಗೆ ಇವತ್ತು ಕಲ್ತಿರೋದು ಏನಂತ ನಿಮ್ಗೆ ಇನ್ನೊಂದ್ಸರಿ ಹೇಳ್ತೀನಿ. ಫಸ್ಟ್ ಒಂದು ಈಕ್ವೇಶನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್, ಸಿಂಪಲ್ ಡೆರಿವೇಶನ್ ಹೇಳಿ ಅದರ ಮೇಲೆ ಪ್ರಾಬ್ಲಮ್ ಹೇಳಿದ್ದೀನಿ. ನೆಕ್ಸ್ಟ್ ಒನ್ ಈಕ್ವೇಶನ್ ಆಫ್ ದ ಪ್ಲೇನ್ ಇನ್ ಇಂಟರ್ಸೆಪ್ಟ್ ಫಾರ್ಮ್ ಹೇಳಿ ಅದರ ಮೇಲೆ ಪ್ರಾಬ್ಲಮ್ ಹೇಳಿದ್ದೀನಿ. ಇದನ್ನು ಈಕ್ವೇಶನ್ ಆಫ್ ದ ಪ್ಲೇನ್ ಇಂಟರ್ಸೆಕ್ಷನ್ ಆಫ್ 2 ಪ್ಲೇನ್ಸ್ ಅಂತ ಹೇಳಿ ಅದರಲ್ಲಿ ವೆಕ್ಟರ್ ಫಾರ್ಮ್ ಅಲ್ಲಿ ಒಂದು ಪ್ರಾಬ್ಲಮ್, ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ಒಂದು ಪ್ರಾಬ್ಲಮ್ ಹೇಳಿದ್ದೀನಿ. ಇಷ್ಟು ನೀಟಾಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಟಾಪಿಕ್ ಅನ್ನು ಮಾಡೋಣ. ಬಹಳ ಸಿಂಪಲ್ ಆಗಿರುತ್ತೆ, ಬ್ರೀಫ್ ಆಗಿ ಹೇಳಿದ್ದೀನಿ, ಎಷ್ಟಾಗುತ್ತೋ ಶಾರ್ಟ್ ಕಟ್ ಮಾಡಿ ಹೇಳಿದ್ದೀನಿ. ನೋಡಿ, ನೀಟಾಗಿ ಕಲ್ತ್ಕೊಳ್ತಾ ಹೋಗಿ. ಸೊ ನೀವು ನೆಕ್ಸ್ಟ್ ಕಂಟಿನ್ಯೂಸ್ ಬೇರೆ ಬೇರೆ ಟಾಪಿಕ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಹೋಗ್ತಿರ್ತೀನಿ. ಆವಾಗ ಕೆಲವರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರು ಯಾರಾದರೂ PUC ಸ್ಟೂಡೆಂಟ್ಸ್ ಇದ್ರೆ ಹೆಲ್ಪ್ ಆಗುತ್ತೆ, ಅವ್ರಿಗೂ ಸಹ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.